ಜೋರ್ದಾರ್, ಫಿಟ್ನೆಸ್ ಮೇಲೆ ಗಮನ ಹರಿಸಿಲ್ಲ ಅಂದ್ರೆ ಮನೆಯನ್ನ ಹೇಗೆ ಕಾಯ್ತಿರ್ತಿ? ಗುಡ್. ಮೂರು ಸೆಟ್ ಪೂರ್ತಿ ಮಾಡಿಲ್ಲ ಅಂದ್ರೆ ಯಾರು ಊಟ ಮಾಡಬಾರ್ದು. ಜೋರ್ದಾರ್, ಇದು ನಿನ್ನ ಡ್ಯೂಟಿ. ನಾನು ಆಫೀಸ್ ಹೋಗ್ತೀನಿ. ಬಾಯ್. ಸುಸ್ತಾಯ್ತು. ತಮ್ಮ, ಕಾಲುಗಳು ಬಹಳ ನೋಯ್ತಿವೆ. ಅರೆ, ನನಗನ್ಸುತ್ತೆ ಆ ಪಕ್ಕದ ಮನೆ ಕಣ್ಣನಿಗೆ ರೆಕ್ಕೆಯಲ್ಲಿ ಹೊಡೆದು ಮುಖ ಊದಿಸ್ಬೇಕ. ಅವನೇ ಮೇಡಮ್ಗೆ ಫಿಟ್ನೆಸ್ ನ ಗೀಳು ಇಳಿಸಿದ್ದು. ಹೌದಯ್ಯ, ಅವನು ಪೈಲನ್ ಆಗ್ತಾನೋ ಇಲ್ವೋ? ನಮ್ಗಂತೂ ಸಾಕಾಗಿದೆ. ಓ ಪೈಲ್ವಾನ್, ಮೇಡಮ್ ಹೋದ್ರು, ಇನ್ಯಾಕೆ ದಂಡ ಬೇಟಕ್ ಮಾಡ್ತಿದ್ಯಾ? ಮೇಡಮ್ನ ಆರ್ಡರ್ ಇದೆ 3 ಸೆಟ್ ಪೂರ್ತಿ ಮಾಡ್ಬೇಕು ಅಂತ. ಪೂರ್ತಿ ಮಾಡು. ಮೇಡಮ್ ಆಫೀಸಿಂದ ನೋಡ್ತಿದಾರಣ್ಣ. ತಮ್ಮ, ಮೇಡಮ್ ಆಫೀಸಿನಲ್ಲಿದ್ದು ಮನೆಯನ್ನು ನೋಡೋದು ಹೇಗೆ ಸಾಧ್ಯ? ಓಯ್ ಡಂಬು, ಬನ್ನಿ ಕೂಡ ಅದನ್ನೇ ಹೇಳ್ತಿರೋದು. ಆದ್ರೆ ಬನ್ನಿ ಹೇಳೋದು ಮೇಡಮ್ ಆಫೀಸಿನಿಂದ ನೋಡ್ತಿದ್ದಾರೆ ಅಂತ. ನನಗೆ ರೆಕ್ಕೆ ನೋವಾಗ್ತಿರ್ಲಿಲ್ಲ ಅಂದ್ರೆ ತಿರುಗಿಸಿ 2 ಹೊಡೆದ್ ಬಿಡ್ತಿದ್ದೆ. ಮೆದುಳಿನ ರಾಯ್ತ ಮಾಡಿದ. ಆದ್ರೆ ಮೆದುಳಿಗೆ ಮೊಸರು ಹೇಗೋದು? ಅದನ್ನೇನು ಮೊದಲೇ ಮಾಡಿದ್ದಿ. ಈಗ ಮೊಸರು ಕಡ್ದು ರಾಯ್ತ ಮಾಡ್ತಿದ್ದಿ. ನನ್ಗೀಗ ಸಿಟ್ಟು ಬರೋ ಮೊದ್ಲು ಹೊರಡಿಲಿಂದ. ಅಣ್ಣ, ಬಾ ಗಾರ್ಡನ್ಗೆ ಹೋಗೋಣ. ಸ್ವಲ್ಪ ಶಕ್ತಿ ಬರ್ಬಹುದು. ಶಕ್ತಿ. ಮೇಡಮ್ ಹೇಳಿದ್ದಾರೆ, ಯಾರು 3 ಸೆಟ್ ಪೂರ್ತಿ ಮಾಡದೆ ಯಾರು ಊಟ ಮಾಡಬಾರ್ದು ಅಂತ. ಏ ಪೆದ್ದ, ಊಟ ಮಾಡಬಾರ್ದು, ಗಾರ್ಡನ್ ಹೋಗ್ಬಾರ್ದು ಅಂತ ಅಲ್ಲ. ಆದ್ರೆ ಹೊರಗೆ ಹೋಗಿ 3 ಸೆಟ್ ಆಗದೆ ಏನ್ ತಿನ್ಬೇಡಿ. ಸರಿ ಅಣ್ಣ. ಮೂರು ಸೆಟ್ ಪೂರ್ತಿ ಆಯ್ತು. ನನ್ನದು ಆಗೋಯ್ತು. ಏ ಸುಳ್ಳು ಹೇಳ್ಬೇಡ. ಸರಿ, ಇವತ್ತಿನಿಂದ ಎಲ್ಲ ಸತ್ಯ ಹೇಳ್ತೀನಿ. ಸತ್ಯ ಹೊರತು ಬೇರೇನು ಹೇಳಲ್ಲ. ನಾನು ಮೇಡಮ್ಗೆ ಸತ್ಯ ಹೇಳ್ತೀನಿ. ಹನಿ ಬನಿಗೆ 3 ಸೆಟ್ ಪೂರ್ತಿಗೊಳಿಸದೆ ಅವರನ್ನು ಹೊರಗೆ ಹೋಗಕ್ಕೆ ಬಿಟ್ಟಿ ಅಂತ. ಪಿಜ್ಜಾ ತಿಂತೀಯ? ಹಾ, ಮೈಕ್ರೋವೇವ್ ನಲ್ಲಿ 1 ನಿಮಿಷ ಬಿಸಿ ಮಾಡಿದ. ಹೇ, ಬಾ ಕೆಳಗೆ. ನಾವಿನ್ನು ಬದುಕಿದ್ದೀವಿ. ಏನೋ ಹಾಗಾದ್ರೆ ಸರಿಯಾಗಿ ಕೂತ್ಕೊಳ್ಳಿ. ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ತೀರಿ. ಅಯ್ಯಯ್ಯೋ, ಚೆನ್ನಾಗಿದ್ದಾನೆ. ಹಾಯ್ ಹನಿ. ಹಾಯ್ ದೊಡ್ಡಣ್ಣ, ಅವನು ಕಿಟ್ಟಿಗೆ ಹೇಳ್ತಿದ್ದಾನೆ. ಹಾಗಾದ್ರೆ ನನ್ನ ಹೆಸರು ಯಾಕೆ ಹೇಳ್ತಾನೆ? ಸಾರಿ, ಸ್ವಲ್ಪ ಜಿಮ್ ನಲ್ಲಿ ಲೇಟ್ ಆಯ್ತು. ನೋ ಪ್ರಾಬ್ಲಮ್. ಫಿಟ್ನೆಸ್ಗಾಗಿ ಲೇಟ್ ಆದ್ರೆ ನಾನ್ ನಿಂಗೆ ಏನೂ ಹೇಳಲ್ಲ. ಲೆಟ್ಸ್ ಗೋ, ಪಾರ್ಟಿ ಟೈಮ್. ಅಲ್ಲಣ್ಣ, ಈ ಕಿಟ್ಟಿಯನ್ನು ನೋಡಿ ನನ್ ಮನ್ಸಲ್ಲಿ ಏನೇನೋ ಆಗುತ್ತೆ. ಏನೇನೋ ಮಾತು ಹೇಳ ತಮ್ಮ. ಆ ಬೆಕ್ಕನ್ನ ಕಿಟ್ಟಿ ಜೊತೆ ನೋಡಿ ಇಷ್ಟ ಆಗ್ಲಿಲ್ಲ. ಅವನು ಬಾಡಿ ಬಿಲ್ಡ್ ಅಲ್ಲದಿದ್ರೆ ಪಾಟ ಪಾಟ ಅಂತ ಹೊಡಿತಿದ್ದೆ. ದೊಡ್ಡಣ್ಣ, ನಾವು ಕೂಡ ಬಾಡಿ ಮಾಡ್ಬೇಕು.
ಆ ನಂತರ ಆ ಕಂಡು ಬೆಕ್ಕನ್ನು ಇಬ್ರು ಅಪ್ಪಳಿಸಿ ಹೊಡೆಯೋಣ. ದೊಡ್ಡಣ್ಣ, ಬಿಲ್ಲೆಗಾಗಿ ಅಲ್ಲ, ಕಿಟ್ಟಿಗಾಗಿ ಬಾಡಿ ಮಾಡ್ಬೇಕು. ಆದ್ರೆ ತಮ್ಮ, ನಾವು ಕಿಟ್ಟಿಗೆ ಯಾಕೆ ಹೊಡಿಬೇಕು? ಅಲ್ಲಣ್ಣ, ಹೊಡಿಯೋದಕ್ಕಲ್ಲ. ಆಕ್ಚುಲಿ ಕಿಟ್ಟಿಗೆ ಬಾಡಿ ಬಿಲ್ಡರ್ ಇಷ್ಟ. ನಡಿ ಒಳಗೆ, ಈಗ್ಲೇ ಶುರು ಮಾಡೋಣ. ಆ. ಬನ್ನಿ. ಹಾ ದೊಡ್ಡಣ್ಣ. ಏ ತಮ್ಮ, ನಿನ್ನ ಹೆಸರು ಹೇಳಲಿಲ್ಲ, ಕೇಳ್ತಿದ್ದೀನಿ. ಬಾಡಿ ಬಂತ? ಇದು ನೀವು ಏನ್ ಮಾಡ್ತಿದ್ದೀರಿ? ಬಾಡಿ ಬೆಳೆಸ್ತಿದ್ದೀವಿ. ಓಯ್, ಹಾಗೆ ಬಾಡಿ ಬರೋದಿಲ್ಲ. ನಾನು ಕಲಿಸ್ತೀನಿ. ನಾನು ನಿನ್ನ ಪರಿಸ್ಥಿತಿ ನೋಡ್ಕೋ. 5 ನಿಮಿಷ ಎಕ್ಸರ್ಸೈಸ್ ಮಾಡಿ ಅಲ್ಗೋಡಕ್ಕೂ ಆಗಲ್ಲ. ಮಕ್ಕಳೇ, ಕೋಚ್ ಗ್ರೌಂಡಿಗೆ ಹೋಗಿ ಸೆಂಚುರಿ ಬಾರಿಸಬೇಕಾಗಿಲ್ಲ. ಅವನು ಕಲಿಸ್ತಾನೆ. ಸೆಂಚುರಿ ಕ್ರಿಕೆಟರ್ ಹೊಡಿತಾನೆ. ವಾವ್, ನಾವು ಕ್ರಿಕೆಟ್ ಆಡಲ್ಲ, ಬಾಡಿ ಮಾಡ್ಬೇಕು. ಅರೆ ಭಗವಂತ, ಬುದ್ಧಿ ಹಚ್ಚುವಾಗ ನೀನು ಇಲಿ ಹಿಡಿತಾ ಇದ್ಯಾ? ಓಯ್, ಏ ಪುಟ್ಟ, ಈಗ ನೀನ್ ನಮ್ಗೆ ಬಾಡಿ ಬೆಳೆಸೋದನ್ನ ಕಲಿಸ್ತೀಯಾ? ಹಾ, ಒಬ್ಬ ಜಿಮ್ ಇನ್ಸ್ಟ್ರಕ್ಟರ್ ನನ್ನ ಗೆಳೆಯ. ಬಾಡಿ ಸುಮ್ನೆ ಬರಲ್ಲ, ಅದಕ್ಕೆ ವೆಯ್ಟ್ ಮಾಡ್ಬೇಕಾಗತ್ತೆ. ವೇಟ್ ಮಾಡ್ತಾ ಇದ್ರೆ ಬಾಡಿ ಬರೋದು ಹೇಗೆ? ಯಾರಿಗೆ ವೇಟ್ ಮಾಡ್ಬೇಕು? ಅರೆ ಮೆದುಳು ಜಗಿಯೋ ಮಷೀನ್. ಸುಮ್ನೆ ಇರು ಅಂಡ್ ಫಾಲೋ ಮೀ. ಅರೆ ಬಹದ್ದೂರ್, ಜಿಮ್ಗೆ ನನ್ನ ಸಲಾಂ. ಎಪ್ಪ ಪಟ್ಲಾಲ್, ಬಾರಪ್ಪ. ಬಹಳ ದಿವಸ ಆದ್ಮೇಲೆ ಬಂದಿದ್ದೆ. ಬಹಳ ಗೆಳೆಯರು ಅನ್ಸುತ್ತೆ. ಅವನು ಬಾಲ್ಯದ ಗೆಳೆಯ. ಯಾಕೆ ಬಂದಪ್ಪ? ಅದೇನಂದ್ರೆ ನನ್ನ ಗೆಳೆಯರು ಬಾಡಿ ಬೆಳೆಸ್ಬೇಕು. ಅರೆ ನಿನ್ನೆದೇ ಜಿಮ್ ಗೆಳೆಯ. ಆಡು, ನಾನು ಮಜ್ಜಿಗೆ ಕುಡಿದು ಬರ್ತೀನಿ. ನೀವು ಎಂಜಾಯ್ ಮಾಡಿ. ಸರಿ, ಶುರು ಮಾಡಿ. ಮೇಡಮ್ಗೆ ಗೊತ್ತಾದ್ರೆ ಬಹಳ ಸಂತೋಷ ಪಡ್ತಾರೆ. ಓಯ್, ಪ್ಲೇಟ್ ಸಾಕು. ನಾವು ಇಲ್ಲಿಗೆ ಎಕ್ಸರ್ಸೈಸ್ ಮಾಡಕ್ಕೆ ಬಂದಿದ್ದು, ಊಟ ಮಾಡಕ್ಕಲ್ಲ. ಅರೆ ರಾಡ್ಗೆ ಪ್ಲೇಟ್ ಸಾಕು. ಬಹಳ ಭಾರ ಇದೆ. ಓಯ್, ಇದು ಎಲ್ಲಕ್ಕಿಂತ ಹಗುರ. ಈಗೇನು ಪೇಪರ್ ಪ್ಲೇಟ್ ಜೋಡಿಸಿ ಎಕ್ಸರ್ಸೈಸ್ ಮಾಡ್ತೀಯಾ? ಬ್ರೋ, ನಮ್ಮ ವೇಟ್ ನಾವು ಸ್ವತಃ ಮಾಡ್ತೀವಿ. ಐಲಾ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮಲ್ಟಿಪರ್ಪಸ್ ಆಯ್ತಲ್ಲ. ಶಬಾಷ್, ಇನ್ನು ಸ್ವಲ್ಪ. ಇನ್ನೋವೇಟಿವ್ ಐಡಿಯಾ. ನಾಳೆಯಿಂದ ಜಿಮ್ಗೆ ಬರ್ಬೇಕಾದ ಅಗತ್ಯ ಇಲ್ಲ, ಮನೆಯಲ್ಲಿ ಎಕ್ಸರ್ಸೈಸ್ ಮಾಡಬಹುದು. ಥ್ಯಾಂಕ್ಸ್ ಟು ಜೋರ್ದಾರ್. ಏನಣ್ಣ, ಆಗೋಯ್ತಾ ಎಕ್ಸರ್ಸೈಸ್? ಹಾ, ಆದ್ರೆ ಬಾಡಿ ಬಂದಿಲ್ಲ. ಅದಾಗತ್ತೆ. 4-6 ತಿಂಗಳು ಚೆನ್ನಾಗಿ ಜಿಮ್ ಮಾಡಿ. ಅಯ್ಯಯ್ಯೋ, 6 ತಿಂಗಳ? ಹಾ, 1 ವರ್ಷನೂ ಆಗ್ಬಹುದು. ಏ ಪಪಟ್, ಮೊದ್ಲೇ ಯಾಕೆ ಹೇಳಿಲ್ಲ? ಇವತ್ತು ನಿನ್ನ ಬಾರ್ಬಿಕ್ಯೂ ಪಕ್ಕ. ಏನ್ ಮಾಡ್ತಿದ್ದಿ? ಅದ್ಭುತವಾಗಿದೆ. ತೋತರಾಮ್ನ ಮುಂದೆ ಅವನ ಗೆಳೆಯನಿಗೆ ಬೆದರಿಕೆ ಹಾಕ್ತೀಯ? ಕಬಡ್ಡಿ, ಕಬಡ್ಡಿ, ಕಬಡ್ಡಿ. ಎತ್ತಮ್ಮ, ಎಕ್ಸರ್ಸೈಸ್ ನಿಂದ ಪ್ರಯೋಜನ ಆಯ್ತು, ಬಾಡಿ ಬಂತು. ಏಣ್ಣ, ಬಾಡಿ ಏನು ಬಂದಿಲ್ಲ. ಆ ತೋತರಾಮ ಹೊಡೆದು ಹೊಡೆದು ಊದ್ಸಿದ್ದ. ಜೋರ್ದಾರ್ ಸೇಟ್, ಒಂದಂತೂ ಪಕ್ಕ. ಇಬ್ರು ಬಾಡಿ ಬಿಲ್ಡಿಂಗ್ ಮಾಡಿ ಮಸ್ತಾಗಿ ಕಾಣಬಹುದು.